ಇವತ್ತು ನಮ್ಮ ಯಜಮಾನ್ರು ಕರ್ಕೊಂಡು ಎಕ್ಸಿಬಿಷನ್ ಹೋಗಿದ್ದೆ. ತುಂಬನೇ ವರ್ಷಗಳಾಗಿತ್ತು ಈ ಥರ ಎಕ್ಸಿಬಿಷನ್ ನೋಡಿ. ಚಿಕ್ಕವಳಿದ್ದಾಗ ಎಕ್ಸಿಬಿಷನ್ ಹಾಕಿದಾಗ ಮನೆಯವ್ರನ್ನೆಲ್ಲ ಹಠ ಮಾಡಿ ಕರ್ಕೊಂಡು ಹೋಗ್ತಿದ್ದು ನೆನಪಾಯ್ತು. ಹಾಗೆ ಈ ಸೆಟ್ ನೋಡಿ ಒಳಗೆ ಯಾವ ಥರ ಇರ್ಬೋದು ಅನ್ನೋ ಕ್ಯೂರಿಯಾಸಿಟಿ ಕೂಡ ಇತ್ತು. ನಾನು ನಮ್ಮ ಯಜಮಾನ್ರು ಹಾಗೆ ವಿಡಿಯೋ ಮಾಡ್ಕೊಂಡು ಒಳಗೆ ಹೋದ್ವಿ. ಒಳಗೆ ನೋಡಿದ್ರೆ ಬಾಹುಬಲಿ ಸೆಟಪ್ಪು. ವಾವ್, ನಾನು ನಿಜವಾಗ್ಲೂ ಆ ಸೆಟ್ಟಿಗೆ ಬಂದಿದ್ದೀನಿ ಅನ್ನೋ ಫೀಲಲ್ಲಿದ್ದೆ ನೋಡಿ. ರಾಜ ಗಾಂಭೀರ್ಯ ನಂದು. ನನಗೆ ನಗು ಬರ್ತಿತ್ತು ಆ ಥರ ನಾನು ಆ್ಯಕ್ಟ್ ಮಾಡಿದ್ದೆಲ್ಲ ನೋಡಿ. ನಾನು ಇವ್ರ ಥರನೇ ಪೋಸ್ ಕೊಡೋದಕ್ಕೆಲ್ಲ ಟ್ರೈ ಮಾಡ್ತಿದ್ದೆ, ಆದರೆ ನನ್ನ ಕೈಯಲ್ಲಿ ಬರ್ತಿರ್ಲಿಲ್ಲ ಅದು. ನಮ್ಮ ಯಜಮಾನ್ರು ನೋಡಿ ಇಲ್ಲಿ ಸಿಂಹನ ಮಾತಾಡಿಸ್ತಿದ್ದಾರೆ, ತಿಂಡಿ ತಿಂದ, ಊಟ ಮಾಡ್ದ ಅಂತ. ರೀ ಯಜಮಾನ್ರೆ, ಅದಕ್ಕೆ ಮಾತು ಬಂದಿದ್ದಿದ್ರೆ ನಿಮ್ಮ ಹತ್ರ ಮಾತಾಡ್ತಿತ್ತು ಚೆನ್ನಾಗೇನೆ. ಮಾತಾಡತ್ತೆ ಇವಳಿಲಿ ನಮ್ಮಿಬ್ರನ್ನ ಟಾಮ್ ಅಂಡ್ ಜೆರಿಗೆ ಕಂಪೇರ್ ಮಾಡ್ತಾ ಇದ್ಲು. ಅದರಲ್ಲಿ ಟಾಮ್ ಯಾರು ಜೆರಿ ಯಾರು ಅಂತ ಎಲ್ಲೇ ಇಲ್ಲ ಮೇಡಮ್. ನೀವು ಟಾಮು, ನಾನ್ ಜೆರಿ. ಅದು ಕರೆಕ್ಟ್. ನಾನ್ ಮಾಡಿದ ಅಡ್ಗೆನೆಲ್ಲ ಕದ್ದು ಮುಚ್ಚಿ ತಿನ್ಕೊಂಡು ಹೋಗ್ತಾನೆ ಇರ್ತೀಯಲ್ಲ, ಒಂದ್ ದಿವಸನಾದ್ರು ಚೆನ್ನಾಗಿ ಮಾಡಾಕಿದ್ಯಾ ನಂಗೆ. ಮೇಡಮ್ ಅವ್ರದ್ದು ಇದ್ದಿದ್ದೆ ಬಿಡಿ, ಎಕ್ಸಿಬಿಷನ್ ಜಾತ್ರೆ ಅಂದ್ರೆ ನೆನಪಾಗೋದು. ಆ ಚಿಕ್ಕ ವಯಸ್ಸಿನಲ್ಲಿ ಅಪ್ಪ ಅಮ್ಮ ಕೈ ಬಿಡ್ದಲೆ ಎಲ್ಲಾ ಕಡೆನೂ ಕರ್ಕೊಂಡು ಹೋಗ್ತಿದ್ರು, ಎಲ್ಲಿ ನಮ್ಮ ಮಕ್ಳು ಕಳ್ದೋಗ್ತಾರೆ ಅಂತ. ಆ ದಿನಗಳು ತುಂಬಾನೇ ನೆನಪಾಗುತ್ತೆ. ನನ್ಗೊಂದ್ಸಲ ಅನ್ಸುತ್ತೆ, ನಾನು ಯಾಕೆ ಇನ್ನೂ ಚಿಕ್ಕವಳಾಗೆ ಇರಬಾರ್ದಿತ್ತು ಅಂತ. ದಿಕ್ಕು ತಪ್ಪಿದ ನೋಟಕ್ಕೆ ಆದಿ ಮರೆತ ಯಾತ್ರೆ, ಬಣ್ಣದ ವ್ಯಕ್ತಿತ್ವಗಳ ನಡುವೆ ಬದುಕೊಂದು ಜಾತ್ರೆ. ಜಾತ್ರೆಯ ರಾಟೆ ನನ್ನ ಬದುಕಿನ ರಾಟೆ ಥರ ಮೇಲೆ ಕೆಳಗೆ ಹೋಗುತ್ತಾನೇ ಇರುತ್ತೆ, ಆದರೂ ಭರವಸೆಯಿಂದ ಕಾಯುತ್ತಿರುತ್ತೇನೆ. ಒಂದಲ್ಲ ಒಂದಿನ ಆ ರಾಟೆ ನಿಂತು ಬದುಕು ಸುಂದರವಾಗುತ್ತೆ ಅಂತ. ಜೀವನದಲ್ಲಿ ಕಷ್ಟಗಳು ಬಂದೇ ಬರುತ್ತೆ, ಅದನ್ನು ಎದುರಿಸೋ ಶಕ್ತಿ ನಮ್ಮಲ್ಲಿರಬೇಕು. ಎಲ್ಲರ ದಿನ ಶುಭವಾಗಲಿ.